Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 2 verse 8. Ask and I will give you all the nations, the whole earth will be yours. ಕೀರ್ತನೆಗಳು 2:8 ವಚನ. ನೀನು ಕೇಳಿಕೊಂಡರೆ ನಾನು ಅನ್ಯ ಜನಗಳನ್ನೆಲ್ಲ ನಿನಗೆ ಅಧೀನ ಮಾಡುವೆನು, ಭೂಮಿಯ ಕಟ್ಟ ಕಡೆಯವರೆಗೂ ಇರುವ ಎಲ್ಲ ದೇಶಗಳನ್ನು ನಿನಗೆ ಸ್ವಾಸ್ಥ್ಯವಾಗಿ ಕೊಡುವೆನು. ಇವತ್ತು ಸರ್ವಾಧಿಪತ್ಯವುಳ್ಳಂಥ ದೇವರು ಒಂದು ಸುಂದರವಾದ ವಾಗ್ದಾನವನ್ನು ನಮಗೆ ಕೊಡ್ತಾ ಇದ್ದಾರೆ. ಏನೆಂದರೆ, ನೀನು ಕೇಳಿಕೊಂಡರೆ ಅನ್ಯ ಜನಗಳನ್ನೆಲ್ಲ ನಿನಗೆ ಅಧೀನ ಮಾಡುತ್ತೇನೆ ಮತ್ತು ಭೂಮಿಯ ಕಟ್ಟ ಕಡೆಯವರೆಗೂ ಇರ್ತಕ್ಕಂಥ ಎಲ್ಲ ದೇಶಗಳನ್ನು ನಿನಗೆ ಸ್ವಾಸ್ಥ್ಯವಾಗಿ ಕೊಡುತ್ತೇನೆ ಎನ್ನುವ ವಾಕ್ಯ ಇವತ್ತು ದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಪ್ರಿಯರೇ. ಹೌದು, ಯೋಹಾನ 14:14 ಕೂಡ ನಾವು ನೋಡುತ್ತೇವೆ, ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ. ಯೇಸು ಸ್ವಾಮಿಯ ನಾಮದಲ್ಲಿ, ಯೇಸು ಸ್ವಾಮಿಯ ನಾಮ ಅದ್ಭುತವನ್ನು ಮಾಡುವಂಥ ನಾಮ, ಶ್ರೇಷ್ಠವಾದಂಥ ನಾಮ. ಆ ನಾಮದಲ್ಲಿ ನಾವು ಬೇಡಿಕೊಳ್ಳುವಾಗ ದೇವರು ಅದನ್ನು ನೆರವೇರಿಸುತ್ತಾರೆ, ನಮಗೆ ಬೇಕಾದದನ್ನು ಅನುಗ್ರಹಿಸುತ್ತಾರೆ ಪ್ರಿಯರೇ. ಮತ್ತಾಯ 21:22 ದೇವರ ವಾಕ್ಯ ಈ ರೀತಿ ನಮಗೆ ತಿಳಿಸಲ್ಪಡುತ್ತದೆ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಎಂಬುದಾಗಿ. ಹೌದು, ನಾವು ಪ್ರಾರ್ಥನೆ ಮಾಡುವಾಗ, ದೇವರಲ್ಲಿ ಬೇಡಿಕೊಳ್ಳುವಾಗ ಒಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳಬೇಕು. ಎರಡನೆಯದಾಗಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು. ದೇವರು ಕೊಡ್ತಾರೆ ಎನ್ನುವ ನಂಬಿಕೆಯಿಂದ ನಾವು ಬೇಡಿಕೊಳ್ಳುವಾಗ ದೇವರು ಅದನ್ನು ನಮಗೆ ಒದಗಿಸಿ ಕೊಡುವಂಥವರಾಗಿದ್ದಾರೆ ಪ್ರಿಯರೇ. ಮತ್ತಾಯ 7:7 ಈ ರೀತಿ ಹೇಳಲ್ಪಡುತ್ತದೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಎಂಬುದಾಗಿ. ಹೌದು, ನಾವು ಬೇಡಿಕೊಳ್ಳುವಾಗ ದೇವರು ನಮಗೆ ಅದನ್ನು ಕೊಡುವಾತನಾಗಿದ್ದಾನೆ. ನೀವು ಕೇಳಿಕೊಂಡರೆ ಕೊಡುತ್ತೇನೆ ಎನ್ನುವ ವಾಕ್ಯ ಇವತ್ತು ದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಆದರೆ ನಾವು ಕೇಳಿಕೊಳ್ಳುವಾಗ, ಪ್ರಾರ್ಥನೆ ಮಾಡುವಾಗ ಜಾಗ್ರತೆಯಿಂದ ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ದೇವರ ಚಿತ್ತವನ್ನು ಅರಿತುಕೊಂಡು ಪ್ರಾರ್ಥನೆ ಮಾಡಬೇಕು. ದೇವರ ಚಿತ್ತ ಏನಾಗಿದೆ ಎನ್ನುವುದನ್ನು ನಾವು ಗ್ರಹಿಸಿಕೊಂಡು ದೇವರಿಗೆ ಪ್ರಾರ್ಥನೆ ಮಾಡಬೇಕು. ಸರಿಯಾದದ್ದನ್ನೇ ನಾವು ಕೇಳುವಾಗ ದೇವರು ಖಂಡಿತವಾಗಿಯೂ ಕೊಡುತ್ತಾರೆ. ದೇವರಿಗೆ ಮೆಚ್ಚುಗೆಯಾದದ್ದನ್ನು ನಾವು ಕೇಳುವಾಗ ದೇವರು ಖಂಡಿತವಾಗಿ ಕೊಡುತ್ತಾರೆ. ನಾವು ಏನು ಕೇಳಿದರೂ ಕೂಡ ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಬೇಡಿಕೊಳ್ಳುವಾಗ ದೇವರು ಬೇಗನೆ ನಮಗೆ ಸದುತ್ತರವನ್ನು ದಯಪಾಲಿಸಿ ಕೊಡುವಂಥವರಾಗಿದ್ದಾರೆ ಪ್ರಿಯರೇ. ಇಂದು ನೀವು ವಾಸಿಸಲಿಕ್ಕೆ ಒಂದು ಮನೆಯನ್ನು ಕೇಳಿಕೊಳ್ಳುತ್ತಾ ಇರ್ಬೋದು. ನೀವು ಇವತ್ತು ಮಕ್ಕಳನ್ನು ಕೊಡು ಎಂಬುದಾಗಿ ನೀವು ದೇವರಲ್ಲಿ ಕೇಳಿಕೊಳ್ಳುತ್ತಾ ಇರ್ಬೋದು. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಕುರಿತು ದೇವರ ಬಳಿ ಪ್ರಾರ್ಥನೆ ಮಾಡುತ್ತಾ ಇರಬಹುದು. ಉದ್ಯೋಗಕ್ಕಾಗಿ ಪ್ರಾರ್ಥನೆ ಮಾಡುತ್ತಾ ಇರಬಹುದು. ಮಕ್ಕಳ ವಿವಾಹದ ವಿಷಯವಾಗಿ ನೀವು ಪ್ರಾರ್ಥನೆ ಮಾಡುತ್ತಾ ಇರಬಹುದು. ಇಂದು ನೀವು ಯಾವ ವಿಷಯದಲ್ಲಿ ಪ್ರಾರ್ಥನೆ ಮಾಡಿದರೂ, ಯಾರ ವಿಷಯದಲ್ಲಿ ಪ್ರಾರ್ಥನೆ ಮಾಡಿದರು, ಯಾವ ಆಶೀರ್ವಾದವನ್ನು ಕೂಡ ನೀನು ದೇವರ ಬಳಿ ಬೇಡುತ್ತಾ ಇರುವುದಾದರೂ ದೇವರು ಖಂಡಿತವಾಗಿ ಇವತ್ತು ನಿನ್ನನ್ನು ಆಶೀರ್ವದಿಸಲೆಂಬುದಾಗಿ ದೇವರಲ್ಲಿ ಬೇಡುತ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ನಾವು ಕೇಳಿಕೊಳ್ಳುವಾಗ ಅದನ್ನು ಒದಗಿಸಿಕೊಡುವಂಥ ದೇವರಪ್ಪ, ಅದಕ್ಕಾಗಿ ಸ್ತೋತ್ರ ತಂದೆ. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಎನ್ನುವ ವಾಕ್ಯದ ಪ್ರಕಾರ ಸ್ವಾಮಿ, ನೀವು ಕೇಳಿಕೊಂಡಾಗ ನಾನು ನಿಮಗೆ ಎಲ್ಲವನ್ನು ಒದಗಿಸಿಕೊಡುತ್ತೇನೆ ಎಂಬ ವಾಗ್ದಾನ ಇವತ್ತು ಕೊಟ್ಟಿದ್ದೀರಿ ತಂದೆಯೇ, ನಿನಗೆ ಸ್ತೋತ್ರಪ್ಪ. ಯಾರೆಲ್ಲ ಇವತ್ತು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಯಾವ ವಿಷಯಕ್ಕಾಗಿ ಅವರು ಬೇಡ್ತಾ ಇದ್ದಾರೋ ದೇವ, ನೀನು ಆ ಪ್ರಾರ್ಥನೆಯನ್ನು ಕೇಳಿ ಅವರ ಜೀವಿತದಲ್ಲಿ ಇವತ್ತು ಅದ್ಭುತ ಮಾಡು ಸ್ವಾಮಿ. ಅವರಿಗೆ ಆಶೀರ್ವಾದ ಬರದಂತೆ ಯಾವ ಅಡ್ಡಿಗಳಿರುವುದಾದರೂ ದೇವ, ಅವುಗಳನ್ನು ನೀನು ಮುರಿದು ಹಾಕು ಕರ್ತನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ದೇವ, ಆಶೀರ್ವಾದ ಮಾಡು ಕರ್ತನೆ. ಅವರು ಬೇಡುವುದೆಲ್ಲವನ್ನು ಒದಗಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.